ಪ್ರೈಸ್ ದಿ ಲಾರ್ಡ್. ಈ ದಿನ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 11ನೇ ಅಧ್ಯಾಯ 5ನೇ ವಚನ. ಯೆಹೋವನು ಕುಗ್ಗಿದವರ ಬಾಧನೆಯನ್ನು ನೋಡಿದ್ದಾನೆ, ಗತಿಯಿಲ್ಲದವರ ನರಳುವಿಕೆಯು ನನಗೆ ಕೇಳಿಸಿತು. ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿರಿ, ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಯೆಹೋವನ ಮಾತುಗಳು ಯಥಾರ್ಥವುಗಳೇ. ಆಮೆನ್, ಹಲ್ಲೆಲೂಯಾ. ದೇವರು ಹೀಗೆ ನಮ್ಮೊಟ್ಟಿಗೆ ಹೇಳ್ತಾ ಇದ್ದಾರೆ, ಯೆಹೋವನು ಕುಗ್ಗಿದವರ ಬಾಧೆಗಳನ್ನು ನೋಡಿದ್ದಾನೆ. ಪ್ರಿಯ ಸಹೋದರಿ, ನೀವು ಇವತ್ತು ಕಣ್ಣೀರಿಟ್ಟು, ಯಾಕೆ ನನ್ನ ಪರಿಸ್ಥಿತಿ ಬದಲಾಗ್ತಾ ಇಲ್ಲ, ಯಾಕೆ ನನ್ನ ಜೀವಿತದಲ್ಲಿ ನೋವು, ಯಾಕೆ ನನ್ನ ಜೀವಿತದಲ್ಲಿ ನಾನು ಮಾಡದಿರುವಂಥ ತಪ್ಪನ್ನು ನನ್ನ ಜೀವಿತದಲ್ಲಿ ಇವತ್ತು ನಾನು ಈ ಒಂದು ನೋವನ್ನು ನಾನು ಎದುರಿಸ್ತಾ ಇದ್ದೀನಿ ಎಂಬುದಾಗಿ ಕಣ್ಣೀರಿಡ್ತಿರ್ಬೋದು. ಯಾಕೆ ನಾನು ಎಷ್ಟೇ ನಿಷ್ಠೆಯಿಂದ ನನ್ನ ಕೆಲಸ ಮಾಡ್ತಾಯಿದ್ರು, ನನ್ನ ಕೆಲಸದ ಜಾಗದಲ್ಲಿ ನನಗೆ ಅವಮಾನಗಳು, ನನಗೆ ನಿಂದನೆಗಳು, ಯಾರೋ ಮಾಡಿದ ತಪ್ಪಿಗೆ ನಾನು ಯಾಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ಕಣ್ಣೀರಿಡ್ತಾ ಇದ್ದೀರಾ? ಖಂಡಿತವಾಗಲೂ ದೇವರು ಪ್ರತಿಯೊಂದು ನೀವು ಮಾಡುವ ಒಂದೊಂದು ಕೆಲಸವು ದೇವರು ನೋಡ್ತಾ ಇದ್ದಾರೆ ಪ್ರಿಯರೇ. ನೀವು ಕಣ್ಣೀರಿಡಬೇಡ್ರಿ, ಗೋಳಾಡಬೇಡ್ರಿ, ದೇವರನ್ನು ಎದುರು ನೋಡ್ರಿ. ದೇವರ ವಾಕ್ಯ ಏನು ಹೇಳ್ತಿದೆ ಗೊತ್ತಾ? ನನ್ನನ್ನು ದೃಷ್ಟಿಸುವರ ಮುಖವು ಎಂದೂ ಲಜ್ಜೆಗಿಡುವುದಿಲ್ಲ, ಅವರು ಆಶಾಭಂಗ ಹೊಂದುವುದಿಲ್ಲ ಎಂಬುದಾಗಿ ವಚನ ಹೇಳುವ ಪ್ರಕಾರ ದೇವರು ನಮ್ಮನ್ನು ಎಲ್ಲಿ ನಾವು ತಲೆ ಬಗ್ಗಿಸಿದ್ವೋ ಅಲ್ಲೇ ದೇವರು ನಮ್ಮ ತಲೆಯನ್ನು ಎತ್ತಲಿಕ್ಕಿದ್ದಾರೆ. ಈ ಒಂದು ವರ್ಷದಲ್ಲಿ ನಿಮ್ಮ ಒಂದು ತಲೆ ಎತ್ತಲ್ಪಡುತ್ತೆ. ದೇವರು ನಿಮ್ಮ ಇಷ್ಟಾರ್ಥವನ್ನು ದೇವರು ತಾನೇ ನೆರವೇರಿಸುವಂಥರ ಆಗಿದ್ದಾರೆ ಪ್ರಿಯರೇ. ಖಂಡಿತವಾಗಲೂ ದೇವರ ನಿಮ್ಮ ಸಂಗಡ ಯುದ್ಧ ಮಾಡಲಿಕ್ಕಿದ್ದಾರೆ. ಯುದ್ಧವು ಯೆಹೋವನದು, ಯುದ್ಧವು ದೇವರು ನಮಗಾಗಿ ಯುದ್ಧ ಮಾಡ್ತಾರೆ, ನಮಗೆ ಜಯವನ್ನು ಕೊಡಲಿಕ್ಕಿದ್ದಾರೆ. ನೀವೆಲ್ಲರ ನಂಬಿಕೆಯಿಂದ ದೇವರ ವಾಕ್ಯವನ್ನು, ಎಷ್ಟೇ ಕಷ್ಟ ಬರಲಿ, ಶೋಧನೆ ಬರಲಿ, ಹೋರಾಟ ಬರಲಿ, ಒಂದೇ ನಮ್ಮ ನಂಬಿಕೆಯಾಗಿರ್ಬೋದು, ದೇವರು ನಮ್ಮ ಪಕ್ಷ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ದೇವರ ಮೇಲೆ ಆಧಾರ ಇಟ್ಟುಕೊಂಡು ದೇವರ ವಾಕ್ಯವನ್ನು ಮೆಲುಕಾಕುತ್ತಾ ಪ್ರಾರ್ಥನೆ ಮಾಡುತ್ತಾ ನಂಬಿಕೆಯಿಂದ ಮುಂದೆ ಸಾಗೋಣ ಪ್ರಿಯರೇ. ದೇವರು ತಾನೇ ನಿಮಗೆ ಗುರಾಣಿಯಾಗಿ ದೇವರು ನಡೆಸ್ತಾರೆ. ಆಮೆನ್.